ಸುದ್ದಿವಾಹಿನಿ ಮತ್ತು ಸುದ್ದಿ ಸಹ್ಯಾದ್ರಿ ಸುದ್ದಿವಾಹಿನಿ ಇವತ್ತು ಸಾಗರದ ಧರ್ಮಸ್ಥಳ ಸಂಘದ ಕಚೇರಿಗೆ ಆಗಮಿಸಿದೆ. ಮುಖ್ಯ ಕಾರಣ ಬರಲು ಒಂದು ಪತ್ರಿಕೆಯಲ್ಲಿ ಧರ್ಮಸ್ಥಳ ಸಂಘದ ವಿಚಾರದಲ್ಲಿ ಒಂದು ಆರೋಪವನ್ನು ಕೇಳಬಹುದಿದೆ. ಅದನ್ನು ಮುಖ್ಯವಾಗಿ ಯೋಜನಾಧಿಕಾರಿಯ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯೋಜನಾಧಿಕಾರಿಯಾದಂಥ ಶಾಂತಾ ನಾಯ್ಕ ಅವರಿಗೆ ಸ್ಪಷ್ಟನೆ ಕೇಳಲು ನಾವು ಆಗಮಿಸಿದ್ದೇವೆ. ಮೇಡಮ್, ಅದೇನೋ ಒಬ್ಬರಿಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಅವರ ಖಾತೆಗೆ ದುಡ್ಡು ಹೋಗಿಲ್ಲ ಅಂತ ಆರೋಪ ನಿಮ್ಮ ಮೇಲೆ ಬಂದಿದೆ. ಏನು ಕಾರಣ ಮೇಡಮ್? ಸರ್ ನಮಸ್ತೆ. ಒಂದು ಮಾನಸ ಸಂಘದ ಗೌರಮ್ಮ ಅವರು 3 ಲಕ್ಷ ಲೋನ್ ಕೇಳಿದ್ರು. ಅವರಿಗೆ ಲೋನಿನ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಅವರದ್ದು ಈ ಹಿಂದೆ ಅವರಿಗೆ 2 ಲಕ್ಷ ಲೋನ್ ತಗೊಳ್ಳುವಾಗ ಅವರು ಕರ್ನಾಟಕ ಕೆನರಾ ಬ್ಯಾಂಕಿನ ಅಕೌಂಟ್ ನಂಬರ್ ಕೊಟ್ಟಿದ್ರು. ಆ ಅಕೌಂಟ್ ನಂಬರ್ಗೆ 2 ಲಕ್ಷ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. 3 ಲಕ್ಷ ಲೋನಿಗೆ ಕೇಳುವಾಗ ಅವರು ಸಿಂಡಿಕೇಟ್ ಬ್ಯಾಂಕಿನ IFSC ಕೋಡ್ ಇದ್ದ ಕೆನರಾ ಬ್ಯಾಂಕಿನ ನಂಬರ್ IFSC ಕೋಡ್ ಚೇಂಜ್ ಆಗಿರುವ ಬಗ್ಗೆ ನಮಗೆ ಮಾಹಿತಿ ಕೊಡದೆ, ಯಾವುದೇ ಡಾಕ್ಯುಮೆಂಟ್ ನಮಗೆ ಕೊಡದೆ ಬೇರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಬ್ಯಾಂಕಿನ IFSC ಕೋಡ್ ಚೇಂಜ್ ಆಗಿರೋ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಹಾಗಾಗಿ ಅವರದ್ದು ನಮ್ಮ ಸಿಸ್ಟಮಲ್ಲಿ ಹಳೆಯ ಅಕೌಂಟ್ ನಂಬರೇ ಇದ್ದ ಕಾರಣ ಅದನ್ನು ನಾವು ಫಾರ್ವರ್ಡ್ ಮಾಡಿದ್ವಿ. ಆನಂತರ ಅವರ ಅಕೌಂಟಿಗೆ 3 ದಿನದಲ್ಲಿ ಜಮೆ ಆಗಬೇಕಿತ್ತು, ಆಗಲಿಲ್ಲ. ಅಮೌಂಟ್ ವಾಪಸ್ ಬಂದಿತ್ತು. ಈ ಬಗ್ಗೆ ಅವರಿಗೆ ನಾವು ಮಾಹಿತಿ ನೀಡಿದರೂ ಕೂಡ ಅವರು ಯೋಜನೆಯ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ಪತ್ರಿಕೆಯಲ್ಲಿ ದೊಡ್ಡ ಸಂಸ್ಥೆಯಾದ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲಕ್ಷಾಂತರ ಜನಕ್ಕೆ ಪ್ರಯೋಜನವಾಗಿರುವಂತಹ ಈ ಸಂಸ್ಥೆ, ಉದಾಹರಣೆಗೆ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ, ಶಿಷ್ಯ ವೇತನ, ಮಧ್ಯವರ್ಜನ ಶಿಬಿರಗಳಂತಹ ಶಿಬಿರಗಳನ್ನು, ಹಾಗೆ ಸ್ಕೂಲಿಗೆ ಟೀಚರ್ಸ್ಗಳನ್ನು ಕೊಡುವಂಥ ಜ್ಞಾನದೀಪ ಕಾರ್ಯಕ್ರಮ, ಹಾಗೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ನಾವು ತಲುಪಿಸ್ತಾ ಇದ್ದೇವೆ. ನಾವು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಜನರಿಗೆ ಸೇವೆ ಕೊಡ್ತಾ ಇದ್ದೇವೆ. ಅಂಥದ್ರಲ್ಲಿ ಕೆಲವೊಂದು ಬಾರಿ ತಾಂತ್ರಿಕ ಕಾರಣಗಳನ್ನು ಆಗಿ ಸಣ್ಣ ಪುಟ್ಟ ದೋಷಗಳಾಗುವಂಥದ್ದು ಆಗ್ತಾ ಇರ್ತವೆ. ಅದನ್ನು ನಾವು ಸರಿ ಮಾಡಿಕೊಡುವಂಥದ್ದು ನಮ್ಮ ಧರ್ಮ ಇರ್ತದೆ. ಆದರೆ ಬುಧವಾರದಿಂದ ಗುರುವಾರ, ಶುಕ್ರವಾರ 2 ದಿನದಲ್ಲಿ ನಮಗೆ ಶುಕ್ರವಾರ ನಮ್ಮ ಗಮನಕ್ಕೆ ಬಂತು. ಶನಿವಾರ, ಭಾನುವಾರ ಬ್ಯಾಂಕ್ ರಜೆ ಇದ್ದ ಕಾರಣ ಸೋಮವಾರದಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡುವ ಅಂತ ನಾವು ಅಂದ್ಕೊಂಡಿದ್ವಿ. ಅದರ ಒಳಗೆ ಅವರು ಇದನ್ನು ಸುದ್ದಿ ಮಾಡಿ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನನ್ನ ಗಮನಕ್ಕೆ ಬಂದು ತುಂಬ ನೋವಾಗಿದೆ. ಯಾಕಂತ ಹೇಳಿದರೆ ಧರ್ಮಸ್ಥಳ ಅನ್ನುವಂಥದ್ದು ಬಡವರ ಪಾಲಿಗೆ ಬೆಳಕು ಕೊಡುವಂಥ ಕಾರ್ಯಕ್ರಮ. ಎಷ್ಟೋ ಜನ ಅಂಗವಿಕಲರಿಗೆ, ವಿಕಲಚೇತನರಿಗೆ ಸೌಲಭ್ಯಗಳನ್ನು ವಾಟರ್ ಬೆಡ್ಡಿಂದ ಹಿಡಿದು ವೀಲ್ ಚೇರ್ ಪ್ರತಿಯೊಂದನ್ನು ನಾವು ಅವರಿಗೆ ಒದಗಿಸುವಂಥ ಕಾರ್ಯಕ್ರಮ, ನಿರ್ಗತಿಕರಿಗೆ ಮಹಾಶಾಸನ ಕೊಡುವಂಥ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಒದಗಿಸಿ ಕೊಡ್ತಾ ಇದ್ದೇವೆ. ಅದರಲ್ಲೂ ತುಮ್ರಿ ಬ್ಯಾಕ್ವರ್ಡ್ ಭಾಗಕ್ಕೆ ನಾವು ಅತಿ ಹೆಚ್ಚಿನ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸ್ವಉದ್ಯೋಗಕ್ಕೆ 5 ಲಕ್ಷ ರೂಪಾಯಿ ಹಾಗೆ ಸ್ವಉದ್ಯೋಗವನ್ನು ಮಾಡುವಂತೆ ಅವರಿಗೆ ಸಾಲವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ 3 ಸ್ಕೂಲ್ಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಕೂಡ ಒದಗಿಸಿಕೊಟ್ಟಿದ್ದೇವೆ. ಇದರ ಜೊತೆಗೆ ಅವರು ಯಾವಾಗ ಅವರು ಕಷ್ಟ ಅಂತ ಹೇಳ್ತಾರೋ ಅಲ್ಲಿಗೆ ನಾವು ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೇವೆ. ಜನಗಳು ನೆಟ್ವರ್ಕ್ ಸಮಸ್ಯೆ ಇರುವ ಕಾರಣ ನಮಗೆ ಎನಿ ಟೈಮ್ ಅವರು ಲಭ್ಯ ಇರುವುದಿಲ್ಲ. ಆದರೆ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಯಾವಾಗ ಅನುಕೂಲ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ಹೋಗಿ ಅವರಿಗೆ ಸೇವೆ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ನಾವು ಧರ್ಮಸ್ಥಳ ಯೋಜನೆ ಕಾರ್ಯಕರ್ತರು ಮಾಡಿದರೂ ಕೂಡ ಯಾರೋ ಒಬ್ಬ ಸದಸ್ಯರಿಂದ ಯಾರಿಗೂ ಇಲ್ಲಿ ಸಮಸ್ಯೆ ಆಗಿರೋ ಬಗ್ಗೆ ನನಗೆ ಇದುವರೆಗೂ ತಿಳಿದು ಬಂದಿಲ್ಲ. ಆದರೆ ಅವರ ಕುಟುಂಬದವರಿಗೆ ಇದು ಆಗುವಾಗ ಅದು ನಮಗೆ ಅದನ್ನು ಅಪಪ್ರಚಾರ ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದು ತುಂಬ ಬೇಸರ ಆಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಅವರ ಸಂಘಕ್ಕೆ ಭೇಟಿ ಕೊಟ್ಟು ಅವರಿಗೆ ಯಾವ ರೀತಿ ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ನಿರ್ಣಯಿಸಿ. ಮೇಡಮ್, ಆ್ಯಕ್ಚುಲಿ ಈಗ ತಾಂತ್ರಿಕ ದೋಷ ಅನ್ನೋದು ಬರೀ ಧರ್ಮಸ್ಥಳ ಸಂಘದಲ್ಲ, ಎಲ್ಲ ಬ್ಯಾಂಕ್ಗಳಲ್ಲೂ ಆಗ್ತವೆ. ಸಹಜವಾಗಿ ಕೆಲವೊಮ್ಮೆ ಸರ್ವರ್ ಡೌನ್ ಆಗೋದು, ಅದು IFSC ಕೋಡ್ ಮಿಸ್ ಆಗೋದು, ಇವೆಲ್ಲ ಹೊಸ ತಾಂತ್ರಿಕ ಹೊಸ ನಿಯಮಗಳು ಬಂದಾಗ ಆಗ್ತವೆ. ಸಾವಿರಾರು ಜನರನ್ನ ಇನ್ವಾಲ್ವ್ ಆಗಿರುವ ಸಂಸ್ಥೆಗಳಲ್ಲಿ ಆಗೋದು ಸಹಜ. ಇದು ಬರೀ ನಿಮ್ಮ ಸಂಸ್ಥೆ ಅಂತಲ್ಲ, ನಿಮ್ಮ ಸಂಸ್ಥೆಯಲ್ಲೇ ಈ ಹಿಂದೆ ಸಾಲ ತಗೊಂಡು ಮತ್ತೆ ಸಾಲಕ್ಕೆ ಅರ್ಜಿ ಹಾಕಿರೋ ಒಬ್ಬ ಸದಸ್ಯೆ ಈ ರೀತಿ ಹೇಳಿಕೆ ಕೊಡಲಿಕ್ಕೆ ಅವರಿಂದ ಯಾರಾದರೂ ಒಂದು ಬೇರೆ ಥರದ ಶಕ್ತಿ ಅಡಗಿದೆ ಅಂತ ನಿಮಗೆ ಅನುಮಾನ ಇದೆಯಾ? ಇರಬಹುದು ಸರ್, ಅದು ನಮಗೆ ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಯೋಜನೆ ಬಗ್ಗೆ ಎಲ್ಲರೂ ತಿಳಿದುಕೊಂಡ ವಿಚಾರವೇ. ಹಾಗಾಗಿ ಇದರಲ್ಲಿ ತಪ್ಪು ಮಾಹಿತಿಯನ್ನು ಕೆಲವರು ಕೊಡುವವರು ಕೂಡ ಇರಬಹುದು.
ಕಾಣದ ಕೈ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸರ್. ಆದರೆ ನಮ್ಮ ಸಂಘದ ಬಗ್ಗೆ ಪೂರ್ತಿ ತಿಳ್ಕೊಂಡವರು ಈ ತರ ಅಪಪ್ರಚಾರ ಮಾಡುವುದಿಲ್ಲ. ಇದು ನಮಗೆ ಖಂಡಿತ ಗೊತ್ತು. ಯಾಕಂತ ಹೇಳಿದ್ರೆ ಅಲ್ಲಿಯ ಎಲ್ಲರಿಗೂ ನಮ್ಮ ಒಂದು ಒಕ್ಕೂಟ ಅಂತ ಮಾಡ್ತೇವೆ. ಒಕ್ಕೂಟದವರೆಲ್ಲ ಅವರು ಅದರ ಬಗ್ಗೆ ನಮಗೆ ಹೇಳ್ತಾರೆ, ನಿಮ್ಮ ಧರ್ಮಸ್ಥಳ ಯೋಜನೆಯಿಂದ ಏನೆಲ್ಲ ಇಲ್ಲಿ ಹೆಲ್ಪ್ ಆಗಿದೆ ಅಂತ ಹೇಳಿ ಅವರಿಗೆ ಸಹಾಯ ಹಸ್ತ ಕೊಟ್ಟಿರುವಂಥದ್ದು ಎಲ್ಲರೂ ಅದನ್ನು ಸ್ಮರಣೆ ಮಾಡ್ಕೊಳ್ತಾರೆ. ಇದುವರೆಗೆ ಧರ್ಮಸ್ಥಳ ಯೋಜನೆ ಬಂದು ತುಂಬಾ ಜನ ಅಲ್ಲಿ ಪ್ರಗತಿ ಹೊಂದಿದವರಿದ್ದಾರೆ. ಅಲ್ಲ, ಯಾಕಂದ್ರೆ ಈ ಹಿಂದೆ ಹಲವು ಬಾರಿ ಧರ್ಮಸ್ಥಳ ಸಂಘ ಕೊಡುತ್ತಿರುವ ಸಾಲ ಸಿಕ್ಕಾಪಟ್ಟೆ ಬಡ್ಡಿ ಅಂತ ಕೆಲವರು ಆರೋಪ ಮಾಡಿದ್ರೆ ನಾವೆಲ್ಲ ಕೇಳಿದ್ದೀವಿ. ಸೊ ಈ ತರ ಇದ್ದಾಗ ಇದ್ರ ಹಿಂದೆ ಯಾವ್ದಾದ್ರು ಶಕ್ತಿ ಇರಬಹುದೇ? ಖಂಡಿತ ಸರ್. ಒಂದು ಒಳ್ಳೆ ಕೆಲಸ ಮಾಡುವಾಗ ಹಲವಾರು ಜನ ಅದನ್ನು ಕಾಲೆಳೆಯುವಂತ ಕೆಲಸ ಮಾಡ್ತಾರೆ. ಈ ಬಗ್ಗೆ ಜನರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ನಮಗೆ ಬ್ಯಾಂಕ್ನಿಂದ ಸಾಲ ಕೊಡುವಂಥದ್ದು ನಾವು ಧರ್ಮಸ್ಥಳ BC ಆಗಿ ವರ್ಕ್ ಮಾಡ್ತೇವೆ. ಅಂದ್ರೆ ಪೂಜ್ಯರು ಬ್ಯಾಂಕಿನಿಂದ ಲೋನು ಜನಗಳಿಗೆ ಕೊಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಅತಿ ಕಡಿಮೆ ದರದಲ್ಲಿ, ಅಂದ್ರೆ ವರ್ಷಕ್ಕೆ 14% ಕಡಿತ ದರದ ಬಡ್ಡಿಯಲ್ಲಿ ಜನಗಳಿಗೆ ಸಾಲ ಸಿಗ್ತಾ ಇದೆ. ಈ ಬಗ್ಗೆ ನಮ್ಮ ಸಂಘದ ಜನರಿಗೆ ಮಾಹಿತಿ ಇದೆ ಸರ್. ಆದ್ರೆ ಸಂಘದಲ್ಲಿ ಹೊರತುಪಡಿಸಿ ಕೆಲವು ಕಾಣದ ಕೈಗಳು ಅದರ ಕೆಲಸ ಮಾಡ್ತಾ ಇದ್ದಾವೆ. ಆದ್ರೆ ಅದನ್ನು ಜನಗಳು, ನಮ್ಮ ಸಂಘದ ಫಲಾನುಭವಿಗಳು ಅದನ್ನು ತಲೆಗೆ ಹಾಕೊಳ್ತಾ ಇದ್ದಾರೆ. ಮೇಡಮ್, ಹಾಗಾದ್ರೆ ನೀವು ಹೇಳ್ತಾ ಇರೋದು ಇದು ಒಂದು ತಾಂತ್ರಿಕ ದೋಷ, ಯಾವ ಉದ್ದೇಶ ಇದರಲ್ಲಿ ಹಿಂದಿಲ್ಲ. ಬಹಳ ಸಮರ್ಪಣಾ ಭಾವದಲ್ಲಿ ನಿಮ್ಮ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಲೋನ್ ಕೊಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಲ್ಲ ಸಂಸ್ಥೆಗಳು ಆದಾಗ ಒಂದು ತಾಂತ್ರಿಕ ದೋಷ ಅಂತ ಹೇಳ್ತೀರಾ? ಖಂಡಿತ ಸರ್, ಇದು ಒಂದು ತಾಂತ್ರಿಕ ದೋಷ. ಆಮೇಲೆ ಅವರು ಮುಂಚಿತವಾಗಿ ಹೇಳಿದ್ರೆ ನಮ್ದು IFSC ಕೋಡ್ ಚೇಂಜ್ ಆಗಿದೆ ಮೇಡಮ್ ಅಂತ ಹೇಳಿದ್ರೆ ನಾವು ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಪ್ಷನ್ ಇತ್ತು. ಯಾಕಂದ್ರೆ ನೀವು ಸಾಲನ ಮಂಜೂರು ಮಾಡಿ ಅದನ್ನ ಹಿಡಿದಿಡ್ಬೇಕು ಅನ್ನೋ ಉದ್ದೇಶ ಇರಲ್ಲ. ಮಂಜೂರು ಮಾಡೋ ಮುಂಚೆ ಎಲ್ಲ ಮಾಡಿರ್ತೀರಲ್ವಾ, ಮಾಡಿ ಬ್ಯಾಂಕಿಗೆ ಹೋಗಿ ಅದು ರಿಜೆಕ್ಟ್ ಆಗಿದೆಲ್ವಾ? ಹಾಗಾಗಿ ಅದು ಇನ್ನು ಮುಂದಿನ ಪ್ರೊಸೀಜರ್ IFSC ಕೋಡ್ ಚೇಂಜ್ ಮಾಡಿ ಅದನ್ನು ಪ್ರೊಸೆಸ್ ಮಾಡುವಂತ ಒಂದು ಇದಿರ್ತದೆ. ಆದ್ರೆ ಇವರು ಮುಂಚಿತವಾಗಿ ಹೇಳಿದಿದ್ರೆ ಇದು ಇಷ್ಟು ಮುಂದುವರಿತಿರ್ಲಿಲ್ಲ. ಅಲ್ಲಿಗೆ ಅದನ್ನು ಸರಿ ಮಾಡಿಸಿ ನಾವು ಅಪ್ಲೋಡ್ ಮಾಡ್ತಾ ಇದ್ವು. ಅಂದ್ರೆ ಇವರು ಈಗಾಗಲೇ ಬಂದಿರೋ ಒಂದು ವರದಿ ಸತ್ಯಕ್ಕೆ ದೂರ ಅಂತೀರಾ? ಖಂಡಿತ ಸರ್, ಖಂಡಿತ. ಇದು ಆ ವ್ಯಾಪ್ತಿಯಲ್ಲಿ ಯಾವುದೂ ಈ ತರ ಆಗಿದ್ದಿಲ್ಲ. ಇದು ಪ್ರಥಮ ಬಾರಿಗೆ ರಿಜೆಕ್ಟ್ ಆಗಿರುವಂತದ್ದು. ಹಾಗಾಗಿ ಇವರು ಇದನ್ನೇ ಈ ಸುದ್ದಿಯನ್ನಾಗಿ ಮಾಡಿ ಇದನ್ನು ಹಂಚಿದಕ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ತಾಳಗುಪ್ಪ ರಾಘವೇಂದ್ರ, ಸುದ್ದಿ ಸಹ್ಯಾದಿ ಪತ್ರಿಕೆ. ನಮಸ್ತೆ.